ಯಾರು ಮಾತಾಡಬೇಡ ಹೇಳಿ. ನನ್ನ ಹೆಸರು VR ಶಂಕರಪ್ಪ ಅಂತ, ಕೋಲಾರ ಜಿಲ್ಲಾ ಹಾಲಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಾನು ಶರಣರಾದ ನೂಲಿ ಚಂದಯ್ಯನ ಜಯಂತಿ ಮಾಡಬೇಕು ಅಂತ ಹೊರಟಿದ್ದೀವಿ. ಒಂದು ತಿಂಗಳಿಂದ ಓಡಾಡಿದ್ದೀವಿ. ಕಾರಣಾಂತರಗಳಿಂದ ಆ ಪ್ರೋಗ್ರಾಮನ್ನು ನಡೆಸೋಕ್ಕೆ ಆಗಲಿಲ್ಲ, ತೊಂದರೆ ಆಯಿತು. ಅದು ತಮಗೆಲ್ಲ ಗೊತ್ತಿರುವಂಥ ವಿಷಯನೇ ಅದು. ಅದರಿಂದ ಮುಂದಿನ ದಿನಗಳಲ್ಲಿ ಇದೇ ನೂಲಿ ಚಂದಯ್ಯನ ಜಯಂತಿ ಉಜ್ಜೀರ್ಣವಾಗಿ ಮಾಡಬೇಕು ಅಂತ ಅದನ್ನು ಡೇಟು ನಾವೆಲ್ಲ ಸೇರಿ ನಮ್ಮ ಕೋಲಾರ ತಾಲೂಕು ಜಿಲ್ಲಾ ಸೇರಿರ್ತಕ್ಕಂಥ 6 ತಾಲೂಕು, ಮುಳಬಾಲ್ ತಾಲೂಕು, ಕೆಜಿಎಫ್ ತಾಲೂಕು, ಬಂಗಾರಪೇಟೆ ತಾಲೂಕು, ಮಾಲೂರು ತಾಲೂಕು, ಶ್ರೀನಿವಾಸಪುರ ತಾಲೂಕು, ಇಲ್ಲಿ ಜಿಲ್ಲೆ ಇರ್ತಕ್ಕಂಥ ಕೋಲಾರ ತಾಲೂಕು ಎಲ್ಲ ನಮ್ಮ ಗಣ್ಯ ವ್ಯಕ್ತಿಯರವರು, ನಮ್ಮ ಪದಾಧಿಕಾರಿಗಳು, ನಮ್ಮ ಕುಲಬಾಂಧವರು, ಅದರಲ್ಲಿರ್ತಕ್ಕಂಥ ವಿದ್ಯಾವಂತಗಳನ್ನು ಸೇರಿಸಿ ನಾವನ್ನು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ಥರ ಮಾಡಬೇಕು ಈ ನೂಲಿ ಚಂದಯ್ಯನ ಜಯಂತಿ ಅಂತೇಳಿ ನಮ್ಮ ಕಾರ್ಯಕ್ರಮ ದಿನಗಳಲ್ಲಿ ಯಾವ ಥರ ಮಾಡಬೇಕು ಈ ನೂಲಿ ಚಂದಯ್ಯನ ಜಯಂತಿ ಅಂತೇಳಿ ನಮ್ಮ ಕಾರ್ಯಕ್ರಮ, ನಮ್ಮ ಹಬ್ಬ ಅಂತ ನಾವು ಇವತ್ತು ಮಾಡಬೇಕು ಅಂತ ಹೊರಟಿದ್ದೀವಿ. ಆದರೆ ಕಾರಣಗಳಿಂದ ತೊಂದರೆ ಆಯಿತು. ಅದನ್ನು ಮಾಡೋಕ್ಕೆ ನಮಗೆ ಅವಕಾಶ ಸಿಗಲಿಲ್ಲ. ನಮ್ಮ ದುರದೃಷ್ಟ ಅಂತ ಭಾವಿಸಿ ಮುಂದಿನ ದಿನಗಳಲ್ಲಿ ಈ ಪ್ರೋಗ್ರಾಮ್ನ ದೊಡ್ಡ ರೀತಿಯಲ್ಲಿ ಮಾಡಿ ಯಶಸ್ವಿಗೊಳಿಸಬೇಕು ಅಂತ ನಮ್ಮ ಕೋಲಾರ ಜಿಲ್ಲೆ ಕುಲಬಾಂಧವರಿಗೆಲ್ಲ ನನ್ನ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಈ ಪ್ರೋಗ್ರಾಮ್ ಡಿಸ್ಕಸ್ ನಾನು ಹೇಳಿದ್ನಲ್ಲ, ನಾವೆಲ್ಲ ಡಿಸ್ಕಸ್ ಮಾಡಿ ಸ್ಟೇಟ್ ಪದಾಧಿಕಾರಿಗಳೆಲ್ಲ ಅವ್ರ ಹತ್ರ ಡಿಸ್ಕಸ್ ಮಾಡಿ ನಮ್ಮ ಜಿಲ್ಲೆಯಲ್ಲೇ ಮಾಡೋದು. ಅಂದರೆ ಜನಸಂಖ್ಯೆ 25,000ದಿಂದ 30,000ವರೆಗೂ ಇದ್ದೀವಿ ನಾವು 6 ತಾಲೂಕಿನವರು ಸೇರಿ. ಆದರೆ ನಮ್ಮ ಯುವಕರು ಜಾಸ್ತಿ ಇದ್ದಾರೆ, ಮುಂದಕ್ಕೆ ಬರ್ತಾ ಇಲ್ಲ. ಆದ್ದರಿಂದ ನಮ್ಮ ಎಲ್ಲ ತಾಲೂಕು ಶಾಸಕರಿಗೆ ನಾನು ಒಂದೇ ಮನವಿ ಮಾಡ್ಕೊಳ್ಳೋದೆ, ನಮ್ಮ ಜಾತಿಯನ್ನು ಗುರುತಿಸಬೇಕು, ನಮ್ಮನ್ನು ಗೌನಿಸಬೇಕು. ನಾವು ನಮ್ಮ ಜನಾಂಗ ಇದರಲ್ಲಿ ಹುಟ್ಟಿದ್ದೀವಿ ಅನ್ನೋದನ್ನು ಕೊರತ್ವಕರ್ಮ ಜನಾಂಗನ ಗುರುತಿಸಬೇಕು ಅನ್ನೋದು ನಮ್ಮ 6 ತಾಲೂಕು ಶಾಸಕರನ್ನು ನಾವು ಮನವಿ ಮಾಡ್ಕೊಳ್ಳೋದು. ಬೇಡಿಕೆಯಿಂದ ಮನವಿ ಮಾಡ್ಕೊತಾ ಇದ್ದೀವಿ. ಮಾಡಿ ನಮ್ಮ ಬೇಡಿಕೆ ಏನು ಅಂದರೆ ನಮ್ಮ ಜಾತಿ ಗುರುತಿಸಬೇಕು. ನಮ್ಮ ಮತ್ತೆ ಕಾಯಿಕ ಯೋಗ ಶಿವಶರಣರಾದಂಥ ನೂಲಿ ಚಂದಯ್ಯನ ಜಯಂತಿಯನ್ನು ಚೆನ್ನಾಗಿ ಮಾಡಬೇಕು ಅನ್ನೋದು. ಅದರ ರಾಜ್ಯದಲ್ಲಿ ಸುಮಾರು 8 ಲಕ್ಷ ಅಂತಾರೆ. ಅದು ಕರೆಕ್ಟಾಗಿ ನನಗೆ ಫಿಗರ್ ಗೊತ್ತಿಲ್ಲ, ಅದರಿಂದ ಅಷ್ಟು ಇರ್ಬೋದು ಅಂತ. ನಮ್ಮ ಬೇಡಿಕೆಗಳು 6 ತಾಲೂಕುಗಳಿಂದನೂ ನಮ್ಮ ಪ್ರತಿಯೊಂದು ತಾಲೂಕಲ್ಲಿನೂ ಸಮುದಾಯ ಭವನ ನಿರ್ಮಿಸಿಕೊಡಲು ನಮ್ಮನ್ನು ಶಾಸಕರು ಯಾವತ್ತೂ ಯಾವ ತಾಲೂಕಾದರೂ ಗುರುತಿಸಿಲ್ಲ. ಯಾವ ತಾಲೂಕಿನಲ್ಲಿ ನಮ್ಮ ಸಮುದಾಯ ಭವನ ಇಲ್ಲ, ಅದನ್ನು ಮಾಡಿಕೊಡ್ಬೇಕು. ಓಕೆ.